ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಈಗ ನಮ್ಮೆಲ್ಲ ಬೈಕ್ ಟಚ್ ರೈಡರ್ಸ್ಗೆ ಒಂದು ಹೊಸ ತಲೆನೋವು ಗಂಡಾಂತರ ಎದುರಾಗ್ತಾ ಇದೆ. ಯಾಕೆಂದರೆ ಒಂದು 15 ದಿವಸದಿಂದ ಬೈಕ್ ಟ್ಯಾಕ್ಸಿನ ಹೆಂಗೋ ಕದ್ದು ಮುಚ್ಚಿ ಹಂಗೆ ಹಿಂಗೆ ಮಾಡ್ತಾ ಇದ್ರು. ಸ್ವಲ್ಪ ಒಳ್ಳೆ ಅರ್ನಿಂಗ್ಸ್ ಕೊಡ್ತಾ ಇದ್ದಾನೆ, ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದಾನೆ, ಸಾರ್ಜ್ ಇದೆ ಅಂತ ಅಂದ್ಕೊಂಡು ಸ್ವಲ್ಪ ಖುಷಿಯಾಗಿ ಮಾಡ್ತಾ ಇದ್ರು. ಇದ್ರ ನಡುವೆ ಆರ್ ಟಿ ಒ ಅಧಿಕಾರಿಗಳು ಕೂಡ ಸ್ವಲ್ಪ ಹಿಡಿಯೋದು ಕಮ್ಮಿ ಆಗಿತ್ತು. ಆದರೆ ಈಗ ಮತ್ತೆ ಇವತ್ತೇನಿದೆಯಲ್ಲ, ರಕ್ಷಾ ಬಂಧನ ದಿವಸ ಸಾರಿಗೆ ಖಾಸಗಿ ಒಕ್ಕೂಟ ಎಲ್ಲ ಸಂಘದವರು ಕಪ್ಪು ಬಾವುಟನ ಹಾರಿಸಿ ಬೈಕ್ ಟ್ಯಾಕ್ಸ್ಗೆ ಕಡಿವಾಣ ಹಾಕಲೇಬೇಕು, ಇದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲೇಬೇಕು ಅಂತ ಮತ್ತೆ ಮುಷ್ಕರ ಕೈಗೊಂಡು ಸಾರಿಗೆ ಸಚಿವರಿಗೆ ಒಂದು ಅರ್ಜಿ ಹಾಕಿದಾರಂತೆ. ಯಾವುದೇ ಥರ ನೀವು ಬೈಕ್ ಟ್ಯಾಕ್ಸಿನ ಹಿಡಿಯೋದ್ರಿಂದ ಪ್ರಯೋಜನ ಇಲ್ಲ. ರೋಡಲ್ಲಿ ಆ್ಯಪಿಂದಲೇ ಕಂಪ್ಲೀಟಾಗಿ ನೀವು ಬ್ಯಾನ್ ಮಾಡಿ, ಅವಾಗ ಮಾತ್ರ ಸರಿ ಹೋಗುತ್ತೆ, ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅಂತ ಹೇಳಿದ್ಕೆ ಅವರು ಕೂಡ ಆಯಿತು ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ನಾವು ಡ್ರೈವ್ ಮಾಡಿ ಬಿಟ್ಬಿಟ್ಟು ಈಗ ನಾವೇನು ಹೇಳ್ತಾ ಇದ್ದೀವಿ, ಡ್ರೈವ್ ಮಾಡೋದು ಬೇಡ. ಆ್ಯಪ್ ಆಧಾರಿತ ಕಂಪನಿಗಳನ್ನು ಟೆಕ್ನಾಲಜಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿಯೇ ಇದನ್ನು ನಿರ್ಮಾಣ ಮಾಡಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಆಗಿರ್ಬೋದು, ಅಥವಾ ಅವ್ರೇನು ನಾವು ತಮಗೂ ಕೂಡ ಇದೊಂದು ರೀತಿಯಲ್ಲಿ ಸಾರಿಗೆ ಇಲಾಖೆಗೂ ಕೂಡ ಅವಮಾನದ ಪ್ರಶ್ನೆ. ಯಾಕೆ ಅಂತಂದರೆ ಅವರು ತಾವು ನೋಡಿರ್ಬೋದು, ಅವರ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಹಾಕ್ಕೊಂಡ್ರೆ ಏನು ಅಂತಂದರೆ, ನಾವು ಸಾರಿಗೆ ಇಲಾಖೆಯಿಂದ ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ ಬೈಕ್ ಟ್ಯಾಕ್ಸಿಗೆ, ಇದು ಮಿಸ್ರೆಪ್ರೆಸೆಂಟೇಷನ್ ಆಗ್ತದೆ. ಅದು ಕೂಡ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ನೊಂದು ಏನು ಅಂತಂದರೆ, ಅಗ್ರಿಗೇಟರ್ ಕಂಪನಿಗಳು ಬೈಕ್ಗೋಸ್ಕರ ತಾವು ಯಾವುದೇ ರೀತಿಯಾದಂಥ ಲೈಸೆನ್ಸ್ ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ ರೂಲ್ಸ್ ಇದೆ. ಅದರಿಂದ ಪ್ಲೇಸ್ಟೋರಲ್ಲಿ ಮತ್ತು ಮಾರ್ಕೆಟ್ ಪ್ಲೇಸಲ್ಲಿ ಡೈರೆಕ್ಟಾಗಿ ಸೈಬರ್ ಆ್ಯಕ್ಟ್ ಅಡಿಯಲ್ಲಿ FIR ಅನ್ನು ದಾಖಲಿಸುವ ಮೂಲಕ ನಾವು ನಿರ್ಬಂಧವನ್ನು ಇರಬೇಕು ಅನ್ನೋಂಥದ್ದು, ನಾವು ನಿರ್ಬಂಧನವನ್ನು ಹೇರಬೇಕು ಅನ್ನೋದು. ಹಿಂದೆ ಬನ್ನಿ, ಎಲ್ಲ ಸೈಡಿಗೆ ಬನ್ನಿ. ಸೊ ಇದು ಎಲ್ಲೂ ತಾವು ಕೂಡ ಹೋಗ್ಬಿಟ್ಟು ಎಲ್ಲೂ ರಸ್ತೆಗಳಲ್ಲಿ ಹಿಡೀರಿ ಅಂತ ನಾವು ಹೇಳ್ತಾ ಇಲ್ಲ. ಬಹಳ ಕಡಿಮೆ ಅವಧಿಯಲ್ಲಿ ತಮಗೂ ಅನುಕೂಲ ಆಗಲಿ ಅನ್ನೋಂಥ ಕಾರಣದಿಂದ ಡೈರೆಕ್ಟಾಗಿ FIR ರಿಜಿಸ್ಟರ್ ಮಾಡಿ ಸೈಬರ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ಮತ್ತು BNS ಆ್ಯಕ್ಟ್ ಅಡಿಯಲ್ಲಿ ಡೈರೆಕ್ಟಾಗಿ ನೇರವಾಗಿ ಅವರ ಆ್ಯಪ್ಗಳನ್ನು ನಿರ್ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಮಗೊಂದು ನೋಡ್ರಲ್ಲ ಸ್ನೇಹಿತರೆ, ಇದೇ ವಿಡಿಯೋ, ಇದು ಯಾವುದೋ ಹಳೆ ವಿಡಿಯೋ ಅಲ್ಲ. ಸುಮಾರು ಜನ ಮೇಲೆ ಬಂದ್ಬಿಟ್ಟು ನೋಡಿ ಇದು ಮುಂಚೆ ಆಗಿರೋದು ಹಂಗೆ ಹಿಂಗೆ ಅಂತೀರ. ಇದು ಯಾವುದೋ ಹಳೆ ವಿಡಿಯೋ ಅಲ್ಲ, ಜಸ್ಟ್ ಇವತ್ತಾಗಿರ್ತಕ್ಕಂಥ ವಿಡಿಯೋನೇ. ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಎವ್ರಿ ಡೇ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನೇ ಬಂದರೂ ನಿಮಗೋಸ್ಕರ ನಾವು ಮಾಹಿತಿನ ಕಲೆಕ್ಟ್ ಮಾಡಿ ತಿಳಿಸ್ತಾ ಇರ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಅಪ್ಡೇಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಈಗ ಹೊಸದಾಗಿ ಮತ್ತೆ ಒಂದು ತಲೆನೋವು ಬಂತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಹೆಂಗೋ 15 ದಿವಸ 20 ದಿವಸ ನಿಮ್ಮದೇ ಕೆಲಸ ಮಾಡ್ತಾಯಿದ್ರು. ಆಗಸ್ಟ್ 5, 6, 7 ಒಂದು 3 ದಿವಸ ಮಾತ್ರ ಬೈಕ್ ಟ್ಯಾಕ್ಸಿನ ಎಲ್ಲ ಕಡೆ ಹಿಡಿದ್ರು, ಸೀಸ್ ಮಾಡಿದ್ರು, ಪೆನಾಲ್ಟಿ ಹಾಕಿದ್ರು, ದೊಡ್ಡ ಮಟ್ಟಕ್ಕೆ ಹೋರಾಟ ನಡೀತು. ಅದಾದ ನಂತರ ಮತ್ತೆ ಸ್ವಲ್ಪ ಹಿಡಿಯೋದು ಕಮ್ಮಿ ಆಯಿತು. ಆ ನಂತರ ಸಂಪೂರ್ಣವಾಗಿ ಸ್ಟಾಪ್ ಆಯಿತು. ಹಂಗಾಗಿ ಬೈಕ್ ಟ್ಯಾಕ್ಸಿ ಯಥಾಸ್ಥಿತಿ ಮತ್ತೆ ರನ್ ಆಗ್ತಾ ಇತ್ತು. ಇದ್ರ ನಡುವೆ ಈಗ ಮತ್ತೆ ಏನು ಮಾಡಿದ್ರು, ಇದೆಲ್ಲರಿಗೂ ಗೊತ್ತಾಗ್ಬಿಡ್ತಲ್ವಾ, ಆಟೋದವ್ರಿಗಾಗಿರ್ಬೋದು, ಕ್ಯಾಬರ್ಗಾಗಿರ್ಬೋದು, ಮತ್ತೆ ಬೈಕ್ ಟ್ಯಾಕ್ಸಿ ನಾರ್ಮಲ್ ರನ್ ಆಗ್ತಾ ಇದೆ. ಇನ್ನು ನಾವು ಹಿಡಿದು ಕೇಳೋಕ್ಕಾಗಲ್ಲ, ನಮಗೆ ಇವಾಗ ಆ ಒಂದು ರೂಲ್ಸ್ ಇಲ್ಲ, ಕಿತ್ಕೊಂಡ್ಬಿಟ್ಟಿದ್ದಾರೆ, ಯಾರನ್ನ ಕ್ವಶನ್ ಮಾಡೋಕ್ಕಾಗಲ್ಲ, ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಈಗ ಮತ್ತೆ ಶಾಂತಿನಗರ ಸಾರಿಗೆ ಆಫೀಸಿಗೆ ಮುತ್ತಿಗೆ ಹಾಕಿ ಇವತ್ತು ಬೈಕ್ ಟ್ಯಾಕ್ಸಿ ಇನ್ಮೇಲೆ ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು, ನೀವು ರೋಡಲ್ಲಿ ಹಿಡಿಯೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಹಂಗಾಗಿ ಆ್ಯಪಿಂದನೇ ಕಂಪ್ಲೀಟ್ ಬ್ಯಾನ್ ಮಾಡಿ ಅಂತ ಅರ್ಜಿ ಕೊಟ್ಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರು ಕೂಡ ಅರ್ಜಿ ಸ್ವೀಕಾರ ಮಾಡಿಸಿ ಓಕೆ ಆಯಿತು ಮಾಡ್ತೀವಿ ಅಂತ ಏನೋ ಒಪ್ಕೊಂಡು ಹೋಗಿದಾರಂತೆ. ಬಟ್ ಆ್ಯಪಿಂದ ರಿಮೂವ್ ಮಾಡೋದಾಗಲಿ ಬ್ಯಾನ್ ಮಾಡೋದೇ ಆಗಲಿ ಇದು ರಾಜ್ಯ ಸರ್ಕಾರದ ಕೈಲಿಲ್ಲ ಅಂತ ಆಲ್ರೆಡಿ ನಮ್ಮ ಬೆಂಗಳೂರು ಕಮಿಷನರ್ ಪೊಲೀಸ್ ಕಚೇರಿಯಲ್ಲಿ ಮಾತಾಡಿದರು. ಈ ಆ್ಯಪ್ಗಳೆಲ್ಲವ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದ್ರಿಂದವ ಏನೇ ಇದ್ರೂ ಆ್ಯಪ್ ಬ್ಯಾನ್ ಮಾಡೋದಾಗಲಿ ರಿಮೂವ್ ಮಾಡೋದಾಗಲಿ ಅವ್ರಿಗೆ ಸಂಬಂಧಪಟ್ಟಿರುತ್ತೆ, ನಮ್ಮ ಕೈಲಿ ಏನಿರಲ್ಲ, ನಮ್ಮ ಹ್ಯಾಂಡ್ ಓವರಲ್ಲಿ ಇಲ್ಲ ಈ ಆ್ಯಪ್ಗಳು ಅಂತ ಕೂಡ ಹೇಳಿದರು. ಹಂಗಾಗಿ ಈಗ ಸಾರಿಗೆ ಸಚಿವರು ಇದನ್ನು ಒಪ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಏನಾದ್ರು ಅರ್ಜಿ ಹಾಕಿ ಬ್ಯಾನ್ ಮಾಡಿಸ್ತಾರೋ ಇಲ್ಲ ಇವ್ರೇನಾರು ರಿಮೂವ್ ಮಾಡ್ತಾರಾ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹೇಳಿದ್ದಾರೆ, ಬಟ್ ಅವ್ರ ಕಣ್ಣೀರು ವರ್ಷಕ್ಕೆ ಹೇಳಿದ್ರು ಇಲ್ಲ ಅವ್ರ ಸಮಾಧಾನ ಕೇಳಿರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಅವ್ರ ಅರ್ಜಿನ ತಗೊಂಡು ಈ ಥರ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇದೇನಾದ್ರು ನಿಜ ಆಗ್ಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಬೈಕ್ ಟಚ್ ರೈಡರ್ಸ್ಗೆ. ಇದನ್ನೇ ನಂಬ್ಕೊಂಡು ಇವತ್ತು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಏಕೆಂದರೆ ಒಂದು 2-3 ದಿನಕ್ಕೆ ಎಷ್ಟು ಪ್ರಾಬ್ಲಮ್ ಆಗಿತ್ತು ಎಲ್ರಿಗೂ ಗೊತ್ತಿರಬೇಕು. ಬೈಕ್ ಟ್ಯಾಕ್ಸಿ ಹಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಮಾಡೋದೇ ಸ್ಟಾಪ್ ಮಾಡಿದ್ರು, ಎಲ್ಲೋ ಇಲ್ಲೊಬ್ರು ಮಾಡಿದ್ರು. ಅಂಥ ಟೈಮಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಆಗಿತ್ತು. ಆನಂತರ ಹಿಡಿಯೋದು ಸ್ವಲ್ಪ ಕಮ್ಮಿ ಆಯಿತು, ಮತ್ತೆ ನಾರ್ಮಲ್ ಸ್ಥಿತಿಗೆ ಬೈಕ್ ಟ್ಯಾಕ್ಸಿ ಬರ್ತಾ ಇತ್ತು, ಮಾಡ್ತಾಯಿದ್ರು. ಸುಮಾರು ಜನ ಮಾಡೋಂಗಿಲ್ಲ ಆದ್ರೂ ಮಾಡ್ತಾ ಇದ್ದಾರೆ. ಬಟ್
ಇದೆಲ್ಲ ನೋಡಿದ್ರಲ್ಲ ಬೆಂಗಳೂರಲ್ಲಿ, ಇವ್ರು ಎಷ್ಟೇ ಬೈಕ್ ಹಿಡಿದ್ರು ಇವ್ರು ಚಾಪೆ ಕೆಳಗಿಸ್ತಾರೆ, ಇವ್ರು ರಂಗೋಲಿ ಕೆಳಗೆ ನುಸಿತಾರೆ ಅಂತ ಗೊತ್ತು. ಇವರೆಲ್ಲ ಏನೇನೋ ಬೇರೆ ಬೇರೆ ಐಡಿಯಾ ಮಾಡ್ಕೊಂಡು ಮಾಡ್ತಾರೆ ಅಂತ ಏನು ಮಾಡಿದ್ರೆ, ಈಗ ಒಂದು ಹೊಸ ಪ್ಲ್ಯಾನು ಬೈಕ್ ಟ್ಯಾಕ್ಸಿನ ಆ್ಯಪಿಂದನೇ ತೆಗೆದುಬಿಡ್ಬೇಕು, ಇಲ್ಲ ಅಂದರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಇವಾಗ ಈ ಥರ ಒಂದು ಹೊಸ ದಾರಿ ಹುಡುಕ್ತಾ ಇದ್ದಾರೆ. ನಮ್ಮ ಪ್ರಕಾರ ಇದೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಯಾರು ಭಯ ಬೀಳ್ತಕ್ಕಂಥ ನೆಸೆಸಿಟಿ ಏನಿಲ್ಲ. ಏಕೆಂದರೆ ಒಂದು ಆ್ಯಪನ್ನ ಬ್ಯಾನ್ ಮಾಡೋದಾಗಲಿ, ಆ್ಯಪಿಂದ ರಿಮೂವ್ ಮಾಡೋದಾಗಲಿ ಅದು ಯಾರ ಕೈಲೂ ಇಲ್ಲ. ಅದು ಎಲ್ಲಿಂದ ಪರ್ಮಿಷನ್ ಬಂದಿರುತ್ತೆ ಅವರೇ ಬ್ಯಾನ್ ಮಾಡಬೇಕು. ಈಗ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಬಂದಿದೆ ಈ ಆ್ಯಪ್ಗಳಿಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲೇ ಇರ್ತಾವೆ ಈ ಆ್ಯಪ್ಗಳು, ಅವರೇ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡೋದಾಗಲಿ ಬ್ಯಾನ್ ಮಾಡೋಕ್ಕಾಗಲಿ ಅವಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಮುಂಚೆನೇ ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರೆ. ಆ್ಯಪ್ ಅವ್ರೇನು ಸುಮ್ಮನೆ ಯಾವಾಗ ಬೇಕಾವಾಗ ಬ್ಯಾನ್ ಮಾಡೋಕ್ಕಾಗಲ್ಲ ಅಲ್ವಾ. ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಎಂಕ್ವೈರಿ ಮಾಡ್ತಾರೆ ಫಸ್ಟು. ಈ ಒಂದು ಕಂಪ್ನಿನ ಏಕಾಏಕಿ ಬ್ಯಾನ್ ಮಾಡಬೇಕು ಅಂದರೆ ಆ ಕಂಪ್ನಿಯಿಂದ ಏನಾದ್ರು ಬೇರೆಯವ್ರಿಗೆ ತೊಂದರೆ ಆಗ್ತಿದೆಯಾ, ಪ್ರಾಬ್ಲಮ್ ಆಗ್ತಾ ಇದೆಯಾ, ಇಲ್ಲಿ ಯಾರಿಗೂ ಮತ್ತೊಂದು ಮಗದೊಂದು ಏನೋ ಪ್ರಾಬ್ಲಮ್ ಇದೆ, ಇದೆಲ್ಲ ಎಂಕ್ವೈರಿ ಮಾಡಿ ಅನಂತರ ಮಾಡೋದು. ಈಗ ರಾಪಿಡೋ ಕಂಪ್ನಿನೂ ಅಷ್ಟೇ, ಏಕಾಏಕಿ ಓಲಾ ಊಬರ್ 3 ಇರ್ಬೋದು ಬೈಕ್ ಟ್ಯಾಕ್ಸಿ ತೆಗಿಯೋಕ್ಕಾಗತ್ತಾ ಬುಕ್ಕಿಂಗ್ನ? ಅಷ್ಟು ಸುಲಭ ಆಗ್ತಕ್ಕಂಥ ಮಾತಲ್ಲ ಇದು. ಅರ್ಜಿ ಕೊಟ್ಟಿರ್ಬೋದು, ಅವ್ರ ಅರ್ಜಿ ಸ್ವೀಕರಿಸಿರ್ಬೋದು, ಇವ್ರು ಸಮಾಧಾನಕ್ಕೆ ಏನೋ ಹೇಳಿ ಕಳಿಸಿರ್ಬೋದು, ಬಟ್ ಏಕಾಏಕಿ ಮಾಡ್ತಕ್ಕಂಥ ಕೆಲಸ ಯಾವುದಿಲ್ಲ. ಆ ಥರ ಮಾಡೋಂಗಿದ್ರೆ ಸುಮಾರು 10 ವರ್ಷದಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ನಡೀತಾನೆ ಇದೆ. ಯಾವತ್ತೋ ಬ್ಯಾನ್ ಮಾಡ್ಬೋದಾಯ್ತು, ಯಾವತ್ತೋ ರಿಮೂವ್ ಮಾಡ್ಬೋದಾಯ್ತು, ಮಾಡೋಕ್ಕೆ ಆಗಿಲ್ಲ ಇವತ್ತಿನವರೆಗೂ. ಅಂದಮೇಲೆ ಇವಾಗ ಆಗುತ್ತಾ? ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಇದು ಸಾಧ್ಯದ ಮಾತಲ್ಲ. ಕೇಸ್ ನಡೀತಾ ಇದೆ, ಅದೇನಿದ್ರು ಕೇಸ್ ಮೂಲಕನೇ ಇತ್ಯರ್ಥ ಆಗಬೇಕು ಹೊರತು ಇದು ಅದ್ರ ಮಧ್ಯದಲ್ಲಿ ಬೇರೆ ಯಾವ್ದಾದ್ರು ಅಡ್ಡದಾರಿ ಹಿಡಿದು ಇವೆಲ್ಲ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಏನು ಬ್ಯಾನ್ ಮಾಡಿದ ತಕ್ಷಣ ಇದೇನು ಕಳ್ತನ ಮಾಡ್ತಾಯಿಲ್ಲ, ಕೊಲೆ ಮಾಡ್ತಾಯಿಲ್ಲ, ಇನ್ನೇನು ಡ್ರಗ್ಸ್ ಸಪ್ಲೈ ಮಾಡ್ತಾಯಿಲ್ಲ ಕಂಪ್ನಿಯೇನೋ, ಬೇರೆ ಮತ್ತೊಂದು ಬೇರೆ ಏನೂ ಮಾಡ್ತಾಯಿಲ್ಲ. ಏನೋ 4 ಜನಕ್ಕೆ ಅನ್ನ ಕೊಡ್ತಾ ಇದೆ, 4 ಜನ ಇದರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇದರಿಂದ ಪಬ್ಲಿಕ್ಸ್ಗೂ ಕೂಡ ಹೆಲ್ಪ್ ಆಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಿದೆ, ಸುಮಾರು ಹೆಲ್ಪ್ ಇದೆ ಇದರಿಂದವ. ಕೆಟ್ಟದು ಅಂತ ಹುಡುಕೊಂಡು ಹೋದರೆ ಯಾವುದೋ ಸಣ್ಣ ಪುಟ್ಟ ಸಿಕ್ಬೋದು ಅಷ್ಟೇ. ಏನೋ ಕೆಲವೊಂದು ಮಿಸ್ಬಿಹೇವು, ಕೆಲವೊಂದು ಆಕ್ಸಿಡೆಂಟ್ಗಳು, ಇದರಿಂದ ಕೆಲವೊಬ್ಬರಿಗೆ ಬಾಡಿಗೆ ಬರ್ತಾ ಇಲ್ಲ ಅಂತ ಯಾವುದೋ ಕೆಲವೊಂದು ಸಣ್ಣ ಪುಟ್ಟವು. ಊರಿನ ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಹೆಂಗಿರ್ತಾರೋ ಹಂಗೆ ಒಂದು ಕಂಪ್ನಿ ಆಗಿರ್ಬೋದು, ಆ್ಯಪ್ ಆಗಿರ್ಬೋದು, ಒಂದು ಒಳ್ಳೇದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೇದು ತಗೋಬೇಕು, ಕೆಟ್ಟದ್ದು ಬಿಟ್ಬಿಡ್ಬೇಕು. ನಮಗೇನು ಬೇಕು ಒಳ್ಳೇದು ಅದನ್ನು ಮಾತ್ರ ಆರಿಸ್ಕೋಬೇಕು. ಹಂಗಾಗಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋದಾಗಲಿ ರಿಮೂವ್ ಮಾಡೋದಾಗಲಿ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದರಿಂದ ಅವರು ಕೂಡ ಯೋಚನೆ ಮಾಡ್ತಾರೆ, ಕೂಲಂಕುಷವಾಗಿ ಚರ್ಚೆ ಮಾಡ್ತಾರೆ. ಏಕಾಏಕಿ ಯಾವುದೋ ಒಂದು ಡಿಸಿಷನ್ ತಗೊಳಕ್ಕಾಗಲ್ಲ, ಟೈಮ್ ತಗೊತಾರೆ. ಕೇಸ್ ನಡೀತಾ ಇದೆ, ನೋಡೋಣ ಸುಪ್ರೀಂ ಕೋರ್ಟ್ ಮೂಲಕ ಏನು ಇತ್ಯರ್ಥ ಆಗುತ್ತೆ ಅಂತ ಕಾಯ್ತಾರೆ. ಇದರ ನಡುವೆ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಏನಂದ್ರೆ ನಿಮಗೂ ಗೊತ್ತಿರಬೇಕು. ಈಗ ರಾಪಿಡೋ ಕಂಪ್ನಿಯವರು ಕಳೆದ ಒಂದು ವಾರ 15 ದಿವಸದಿಂದ ಸಿಕ್ಕಾಬಟ್ಟೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟ. ಮಾತೆತ್ತರೆ ಸ್ಕ್ರೀನ್ ಮೇಲೆ ಆಗ್ತಾ ಇದ್ದಾನೆ, ಯಾವುದೇ ಥರ ಬೈಕ್ ಸೀಸ್ ಆಗ್ತಾ ಇಲ್ಲ, ಎಲ್ಲ ಡ್ಯೂಟಿ ಮಾಡಿ ಬನ್ನಿ. ವಾರಕ್ಕೆ ನಮ್ಮ ರೈಡರ್ಸ್ 20,000 ಅರ್ನ್ ಮಾಡ್ತಾಯಿದ್ದಾರೆ, ಎಲ್ಲರೂ ಬಂದು ಡ್ಯೂಟಿ ಮಾಡಿ. ಇದೇ ಮೇನ್ ಕಾರಣ ಆಗಿದ್ದೆ ಇವತ್ತು. ಮತ್ತೆ ಅವ್ರ ಕಣ್ಣಿಗೆ ಕುಕ್ಕಿದ್ದ ಬೈಕ್ ಟ್ಯಾಕ್ಸಿ ಇದೇ ಮೇನ್ ರೀಸನ್ನು. ಇವ್ರು ಹೋಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ಎವ್ರಿ ಡೇ ಫೇಸ್ಬುಕ್ಕಲ್ಲಿ ವೀಡಿಯೋಗಳು ಬರ್ತಾ ಇದೆ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ. ರಾಪಿಡೋ ಕಂಪ್ನಿಯಿಂದ ಅವರೇ ಡೈರೆಕ್ಟಾಗಿ ಪ್ರಮೋಷನ್ ಮಾಡಿದಾರೆ, ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ನೋ ಬೈಕ್ ಸೀಸ್ ಲಾಸ್ಟ್ 2 ವೀಕ್ಸ್ 3 ವೀಕ್ಸ್, ಆಲ್ ರೈಡರ್ಸ್ ಕಮ್ ರೈಡ್ ಅಕ್ಸೆಪ್ಟ್ ಡ್ಯೂಟಿ ಮಾಡಿ. ಈ ಥರ ಎವ್ರಿ ಡೇ ವೀಡಿಯೋಸ್ ಮಾಡಿ ಹಾಕೋದು. ಅದರಲ್ಲೂ ಕೂಡ ಅವ್ರು ಮಾಡಿರೋ ಅರ್ನಿಂಗ್ಸ್ನ ಡಿಸ್ಪ್ಲೇಯಲ್ಲೇ ಆಗ್ತಿರೋದು ಪ್ರತಿನಿತ್ಯ. ನಾನು ಇದ್ರ ಬಗ್ಗೆ 2-3 ಸಲ ವೀಡಿಯೋ ಮಾಡಿದ್ದೀನಿ. ಇದರಿಂದ ಪ್ರಾಬ್ಲಮ್ ಆದರೂ ಆಗುತ್ತೆ ಮುಂದಿನ ದಿನಗಳಿಂದ, ಆದರೂ ಶುರು ಆಗೇ ಬಿಡ್ತು ಇವತ್ತೇ. ಮಾಡ್ತಾಯಿದ್ರ ಸೈಲೆಂಟಾಗಿ ಸಸ್ಪೆನ್ಸಾಗಿ ಮಾಡ್ಕೊಂಡಿದ್ರೆ ಯಾವುದೂ ಆಗ್ತಿರ್ಲಿಲ್ಲ. ಈ ಥರ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸಿ ಇವರೇ ಪಬ್ಲಿಸಿಟಿ ಮಾಡಿಬಿಟ್ರು ಎಲ್ಲ ಕಡೆ ಬೆಂಗಳೂರು ತುಂಬವ. ಇದೇನಾಯಿತು, ಈಗ ಅದನ್ನು ನೋಡ್ಬಿಟ್ಟು ಅವರಿಗೆ ತಡ್ಕೊಳಕ್ಕಾಗಿಲ್ಲ. ಮತ್ತೆ ಎಲ್ಲ ಬೈಕ್ ಟ್ಯಾಕ್ಸಿ ನಾರ್ಮಲ್ ರನ್ ಆಗಿಬಿಡ್ತು, ಸಿಕ್ಕಾಬಟ್ಟೆ ಹೊಡಿತಿದ್ದಾರೆ. ಇವಾಗ ಕಸ್ಟಮರ್ ಹತ್ರ ಎಲ್ಲ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಇದು ಯಾವುದೋ ಸೇಫ್ಟಿ ಇಲ್ಲ, ಏನಿಲ್ಲ, ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ, ಇಲ್ಲಿಗಲ್ ಅಂತ ಗೊತ್ತಿದ್ರು ಮತ್ತೆ ನಾರ್ಮಲ್ ಆಗೋಯ್ತು ಬೈಕ್ ಟ್ಯಾಕ್ಸಿ. ಇದನ್ನು ಯಾವ ಥರ ಮುಟ್ಟುಗೋಲು ಹಾಕಬೇಕು ಅದೇ ಥರ ಮಾಡಬೇಕು ಅಂತ ಇವಾಗ ಈ ಥರ ಹೊರಟ್ರಿ ಇವಾಗ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ. ಅದಕ್ಕೆ ಹೇಳೋದು, ಏನೇ ಒಂದು ಮಾಡ್ತೀರಾ ಸೀಕ್ರೆಟಾಗಿ ಮಾಡ್ಕೋಬೇಕು. ಇವೆಲ್ಲ ಪಬ್ಲಿಸಿಟಿ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ನೋಡಿ. ಇವಾಗ ರೈಡರ್ಗಳಿಗೆ ಪ್ರಾಬ್ಲಮ್ ಆಯಿತು. ಕೆಲವೊಂದು ಕಂಪ್ನಿಯವ್ರು ಇವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು, ಕೆಲವ್ರ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡು ಇವೆಲ್ಲ ಮಾಡೋದ್ರಿಂದ ಇವತ್ತು ಮತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಆ್ಯಪಿಂದನೇ ತೆಗಿಬೇಕು ಅನ್ನೋ ಲೆವೆಲ್ಗೆ ಹೋಗಿದೆ ಮತ್ತೆ ಚರ್ಚೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳೋಕ್ಕಲ್ಲ. ಯಾವುದೇ ಒಂದು ಹೇಳಿದ ತಕ್ಷಣ ಯಾವುದೋ ಒಂದು ಮಾಡೋಕ್ಕೆ ಅಷ್ಟು ಸಾಧ್ಯದ ಮಾತಲ್ಲಲ್ವಾ. ಈ ಥರ ಸುಮಾರು ಚರ್ಚೆಗಳಾದವು, ಸುಮಾರು ಗಲಾಟೆಗಳು, ಸುಮಾರು ಮುಷ್ಕರ, ಒಂದಲ್ಲ ಎರಡಲ್ಲ 100 ಆಗಿದ್ದಾವೆ ನಾವು ನೋಡಿರೋ ಮಟ್ಟಿಗೆ. ಹಂಗಾಗಿ ಹೇಳಿದ ತಕ್ಷಣ ಯಾವುದೇ ಒಂದು ಕೆಲಸ ಅಷ್ಟು ಸೀರಿಯಸ್ ಆಗಿ ಆಗಲ್ಲ. ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇರ್ತವೆ, ಅವೇ ಇವತ್ತು ಇತ್ಯರ್ಥ ಆಗ್ತಾ ಇಲ್ಲ. 15-20 ವರ್ಷದಿಂದ ನಡೀತಿರೋ ಕೇಸೇ ಕ್ಲಿಯರ್ ಆಗಿಲ್ಲ. ಹಂಗಾಗಿ ಇದಿನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು 3-4 ಮಂತ್ಸ್ ಆಗಿದೆ. ಈ ಕೇಸ್ ಎಷ್ಟು ವರ್ಷ ಹೋಗುತ್ತೆ ಅಂತಲೂ ಇನ್ನೂ ಗೊತ್ತಿಲ್ಲ ಯಾರಿಗೂ.
ಕಾಯ್ಬೇಕಷ್ಟೇ. ಒಟ್ಟಿನಲ್ಲಿ ಅಲ್ಲಿ ಗಂಟನೂ ಬೈಕ್ ಟ್ಯಾಕ್ಸಿ ಜಂಜಾಟ ಇದೇ ಥರ ಇರುತ್ತೆ. 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ, ಕಿರಿ 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 ಡೈಲಿ ಪ್ರತಿನಿತ್ಯವ. ಕಂಪ್ಲೀಟಾಗಿ ಬ್ಯಾನು ಆಗಲ್ಲ, ಇಲ್ಲ ಮಾಡಿ ಅಂತ ಪರ್ಮಿಷನ್ನು ಬರಲ್ಲ. ಒಟ್ಟಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದ್ರ ನಡುವೆ ಒದ್ದಾಡ್ಕೊಂಡು ಡ್ಯೂಟಿ ಮಾಡ್ತಾನೆ ಇರ್ಬೇಕು. ಹಿಂಗೆ ಹುಡುಗರು ಎಲ್ಲಿ ಗಂಟ ಇದೇ ಥರ ಹೋಗುತ್ತಿರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇರೋ ತನಕ ಹಿಂಗೆ ಮಾಡ್ತಾ ಇರ್ಬೇಕಷ್ಟೇ. ಪ್ರಾಬ್ಲಮ್ ಅಂತೂ ಸದ್ಯಕ್ಕೆ ಸಾಲ್ವ್ ಆಗೋ ಥರ ಕಾಣಿಸ್ತಾ ಇಲ್ಲ ಇದು ಬೈಕ್ ಟ್ಯಾಕ್ಸಿದು. ಒಂದು 15 ದಿವಸ ತಣ್ಣಗಾಗುತ್ತೆ, ಮತ್ತೆ ಚರ್ಚೆ ಇದು ಬಿಸಿ ಬಿಸಿ ಆಗೋಗುತ್ತೆ. ಹಿಂಗೆ ಆಗಿದ್ದು. ಇವಾಗ 15 ದಿವಸದಿಂದ ಸ್ವಲ್ಪ ಕೂಲ್ ಆಗಿತ್ತು, ಎಲ್ಲ ಯಥಾಸ್ಥಿತಿ ಬಂತು. ಇನ್ನೇನು ಅಷ್ಟರಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ಚರ್ಚೆಗಳು, ಮುಷ್ಕರಗಳು, ಸ್ಟ್ರೈಕು ಶುರುವಾಗ್ತಿದ್ದಾವೆ. ಅದೇ ಹೇಳಲ್ವಾ, ಏನೂ ಮಾಡೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಂಡ್ರೆ ಯಾರಿಗೂ ಆಗಲ್ಲ, ಅಷ್ಟು ಹೊಟ್ಟೆವರಿ ಬಂದ್ಬಿಟ್ಟಿದೆ. ಬೈಕ್ ಟ್ಯಾಕ್ಸಿಗೆ ರೈಡರ್ಸ್ಗಳಿಗೆ ಬೈಕ್ ಟ್ಯಾಕ್ಸಿ ಕಂಪ್ನಿಗೆ ಸಪೋರ್ಟ್ ಮಾಡೋರು ಅಂದರೆ ಸ್ವಲ್ಪ ಪಬ್ಲಿಕ್ಸ್ ಅಷ್ಟು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸಪೋರ್ಟ್ ಮಾಡೋರು. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಬೇರೆ ಯಾವ್ದಾದ್ರು ಒಂದು ಸಾರಿಗೆ ಒಕ್ಕೂಟ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಸಂಘಟನೆಗಳಾಗಿರ್ಬೋದು, ಯಾರೂ ಬರಲ್ಲ ಸಪೋರ್ಟ್ಗೆ ಬೈಕ್ ಟ್ಯಾಕ್ಸಿಗೆ. ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡೋರು ಪಬ್ಲಿಕ್ಸ್. ಯಾಕೆಂದರೆ ಪಬ್ಲಿಕ್ಸಿಗೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ಹೆಲ್ಪ್ ಆಗಿದೆ. ಇದರಿಂದ ಅವ್ರಿಗೆ ಆಫೀಸ್ಗೆ ಹೋಗೋಕ್ಕಾಗಲಿ, ಮನೆಗೆ ಬರೋಕ್ಕಾಗಲಿ, ಎಲ್ಲದಕ್ಕೂ ಒಂದು ಅಮೌಂಟಿಂದ ಹಿಡಿದು ಚೀಫ್ ಆ್ಯಂಡ್ ಬೆಸ್ಟ್ ಇದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಯೂಸ್ ಆಗ್ತಾ ಇದೆ. ಇದರಿಂದ ರೈಡರ್ಸ್ಗಳು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಇವರಷ್ಟೇ ಸ್ವಲ್ಪ ಬೈಕ್ ಟ್ಯಾಕ್ಸಿಗೆ ಸಪೋರ್ಟಾಗಿ ಮಾತಾಡೋದು ಬಿಟ್ಟರೆ ಬೇರೆ ಯಾರೂ ಬರಲ್ಲ. ಇದೇ ಒಂದು ಮೇಯ್ನ್ ರೀಸನ್ ಆಗಿರೋದವ ಬೈಕ್ ಟ್ಯಾಕ್ಸಿಗೆ ನ್ಯಾಯ ಸಿಗೋದ್ರಲ್ಲಿ ಹಿಂದೇಟ್ ಆಗ್ತಾ ಇದೆ. ಬೈಕ್ ಟ್ಯಾಕ್ಸ್ಗೆ ಹೆಂಗೆ ಈಗ ಇವರೆಲ್ಲ ಸಂಘಟನೆಗಳು ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಯಾವ ಥರ ಮಾಡ್ತಾರೆ, ಅದೇ ಥರ ಬೈಕ್ ಟ್ಯಾಕ್ಸಿ ಕಡೆನೇ ಸಂಘಟನೆ ಇದ್ದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ನಮಗೆ ಬೇಕೇ ಬೇಕು ಅಂತ ಅವತ್ತಿಂದನೂ ಹೋರಾಟ ಮಾಡಿದರೆ ಬೈಕ್ ಟ್ಯಾಕ್ಸಿ ಯಾವತ್ತೋ ಲೀಗಲ್ ಆಗಿ ಬಂದ್ಬಿಡ್ತಾ ಇತ್ತು ಪರ್ಮಿಷನ್. ಬಟ್ ಇದ್ರ ಪರವಾಗಿ ಹೋರಾಡೋರು ಕಮ್ಮಿ. ಎಲ್ಲ ಹೊರಗಿನ ಜನಗಳು ಜಾಸ್ತಿ ಬಂದು ತುಂಬ್ಕೊಂಡಾರೆ ಬೈಕ್ ಟ್ಯಾಕ್ಸಿಲಿ. ಅವರು ಹೋಗ್ತಾರೆ, 4 ಜನ ಅಲ್ಲಿ ಸಂಘಟನೆ ಕಡೆ ಹೋರಾಡಕ್ಕೆ ಹೋಗ್ತಾಯಿದ್ದಾರೆ, ಇನ್ನು ಮಿಕ್ತಾರೆ ಇಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ನಮಗೆ ಯಾಕೆ ಬಿಡಪ್ಪ, ಅವರು ಸಬರಿ ಅವ್ರು ಮಾಡೋರು ಮಾಡ್ಕೊಳ್ಳಿ ಸ್ಟ್ರೈಕ್, ನಾವಿಲ್ಲಿ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ಆಗ್ತೈತೆ. ಈ ಥರ ಮನಸ್ಥಿತಿ ಇರ್ತಕ್ಕಂಥ ಜನ ಜಾಸ್ತಿ ಇರೋದ್ರಿಂದ ಈ ಬೈಕ್ ಟ್ಯಾಕ್ಸಿಗಳಲ್ಲಿ ಹಂಗಾಗಿ ಯಾವುದೇ ಥರ ಹೋರಾಟ ಆಗಲಿ ಒಗ್ಗಟ್ಟಾಗಲಿ ಇಲ್ಲ. ಇಲ್ಲಿ ಒಂದು ಕ್ಯಾಟಗರಿ ಜನ ಇಲ್ಲ. ಇಲ್ಲಿ 108 ಸ್ಟೇಟವ್ರು ಬಂದು ತುಂಬ್ಕೊಂಬಿಟ್ಟಾರೆ. ಇಲ್ಲಿ 50% ಕನ್ನಡದವ್ರು ಇದ್ರೆ 50% ಹೊರಗಿನವರೇ ಆಗಿದ್ದಾರೆ. ಹಂಗಾಗಿ ಏನಾಗುತ್ತೆ, ಎಲ್ಲರನ್ನೂ ಒಗ್ಗಟ್ಟು ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಏನೇ ಒಂದು ಮಾಡಬೇಕಂದ್ರೂ ಸಾಧ್ಯ ಇಲ್ಲ ಇಲ್ಲಿ. ಅದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದ್ರಿಂದ ಇವತ್ತು ಬೈಕ್ ಟ್ಯಾಕ್ಸ್ಗೆ ಇಷ್ಟು ಹಿಂದೇಟು ಬೀಳ್ತಾ ಇದೆ. ಮುಂದಿನ ದಿನಗಳಲ್ಲಾದ್ರೂ ಎಲ್ಲ ರೈಡರ್ಸ್ಗಳು ಒಂದಾಗಿ ಒಗ್ಗಟ್ಟಾಗಿ ಬೈಕ್ ಟ್ಯಾಕ್ಸಿ ಪರವಾಗಿ ಹೋರಾಡಿದ್ರೆ ಮಾತ್ರ ಬೈಕ್ ಟ್ಯಾಕ್ಸಿನ ರಿಟರ್ನ್ ನ್ಯಾಯವಾಗಿ, ಜೆನ್ಯೂನಾಗಿ, ಲೀಗಲಾಗಿ ತರ್ಬೋದು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.